ಕೊಡಗು ಜಿಲ್ಲೆಯಲ್ಲಿ 2018-19ರಲ್ಲಿ ಏನು ಪ್ರಕೃತಿ ವಿಕೋಪವಾಯಿತು. ಈ ಸಂದರ್ಭ ಸಾಕಷ್ಟು ಕಡೆಗಳಲ್ಲಿ ಭೂಕುಸಿತವಾಯಿತು. ಅದರಲ್ಲೂ ಪ್ರಮುಖವಾಗಿ ಮಡಿಕೇರಿ ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಕೂಡ ಸಾಕಷ್ಟು ಕಡೆಗಳಲ್ಲಿ ಭೂಕುಸಿತವಾಗಿ ರಸ್ತೆ ಸಂಪರ್ಕ ಕಡಿತವಾಗಿತ್ತು. ಈಗ ನಾವು ಹಿಂದೆ ಭೂಕುಸಿತವಾದಂಥ ಒಂದು ಸ್ಥಳ ಮಡಿಕೇರಿ ಸಮೀಪವೇ ಮಂಗಳೂರು ರೋಡಲ್ಲಿ ಭೂಕುಸಿತವಾಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಸಂಪೂರ್ಣವಾಗಿ ಭೂಕುಸಿತವಾಗಿ ತಡೆಗೋಡೆ, ಕೋಟ್ಯಾಂತರ ರು ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಇದು ಏನಾಯ್ತು ಅಂದರೆ ಕಳೆದ ಮಳೆಗಾಲದಲ್ಲಿ ಮತ್ತೆ ಬಿರುಕು ಬಿಟ್ಟಿತ್ತು. ಈಗ ಮತ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಮಣ್ಣು ಹಾಕಿ, ಇಲ್ಲಿ JCB ಇಲ್ಲೇ ಇದೆ, ಮಣ್ಣು ಹಾಕಿ ಇದನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಕೆಳಗಿಂದ ಇದು ಆಗುವಂಥದ್ದು ಸುಮಾರು 18-20 ಅಡಿ ಕೆಳಗಿಂದ ಬಿರುಕು ಬಿಟ್ಟಿರುವಂಥದ್ದು. ಮತ್ತು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 275 ಸಾವಿರಾರು ವಾಹನಗಳು ಹೋಗುವಂಥ ಹೆದ್ದಾರಿ ಇದು. ಮೈಸೂರು ಮಡಿಕೇರಿ ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿ 275. ಈಗ ಮತ್ತೆ ಎಲ್ಲೆಲ್ಲಿ ಭೂಕುಸಿತ ಸಂಭವ ಇದೆ ಅಂತೇಳಿ 18 ಸ್ಥಳಗಳನ್ನು ಗುರುತು ಮಾಡಲಾಗಿದೆ. ಈ 18 ಸ್ಥಳಗಳಿಗೆ ತಡೆಗೋಡೆ ಮಾಡಲಿಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿರುವಂಥದ್ದು. ಇದಕ್ಕಾಗಿ ಈಗ 90 ಕೋಟಿ ರು ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳಿ ಕೊಡಗು ಮೈಸೂರು ಕ್ಷೇತ್ರ ಸಂಸದರಾದ ಯದುವೀರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಇದಕ್ಕೆ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಪ್ರಕ್ರಿಯೆ ಆರಂಭವಾದ ನಂತರ ಒಂದು ಭೂಮಿ ಪೂಜೆಯನ್ನು ಮಾಡಿ ಕಾಮಗಾರಿಯನ್ನು ಆರಂಭಿಸ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮುಂದಿನ ಮಳೆಗಾಲದ ಒಳಗೆ ಈ ಕಾಮಗಾರಿಗಳು ಆರಂಭವಾಗುತ್ತೆ. ಅಂದರೆ ಈ ಸಾಕಷ್ಟು ಕಡೆ ಅಂದರೆ ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶ ಮಡಿಕೇರಿ, ಆದ್ದರಿಂದ ಅಲ್ಲಲ್ಲಿ ಭೂಕುಸಿತವಾಗಿರುವಂಥದ್ದು, ಅಂದರೆ ಭೂಕುಸಿತವಾಗಿ ರಸ್ತೆ ಸಂಪರ್ಕ ಕಡಿತವಾಗುವಂಥದ್ದು. ಸಮತಟ್ಟು ಪ್ರದೇಶ, ಬಯಲು ಪ್ರದೇಶದ ಈ ರೀತಿ ಭೂಕುಸಿತ ಆಗಲ್ಲ. ನೀವು ನೋಡ್ತಾ ಇದ್ದೀರಾ ಬೆಟ್ಟ ಇದು. ಇದರ ಮೇಲ್ಗಡೆ ರಾಜ ಸೀಟ್ ಇದೆ, ಮಡಿಕೇರಿಯ ಪ್ರಮುಖ ಪ್ರವಾಸಿ ರಾಜ ಸೀಟ್ ಇದರ ಮೇಲೆ ಇರುವಂಥದ್ದು. ಇದರ ಕೆಳಗಡೆ ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುವಂಥದ್ದು. ಇದರ ಪಕ್ಕನೇ ಭೂಕುಸಿತವಾಗಿರುವಂಥದ್ದು. ಇದು 2018-19ರಲ್ಲಿ ಮಳೆಗೆ ಆಗಿರುವಂಥದ್ದು. ನೋಡಿ, ಇಲ್ಲಿ ಬಿರುಕು ಕಾಣ್ತಾ ಇದೆ. ಈ ರೀತಿ ಬಿರುಕು ಬರುವಂಥದ್ದು. ಬಿರುಕು ಬಂದಾಗ ಇದರೊಳಗೆ ನೀರು ನುಗ್ಗುತ್ತೆ, ಮತ್ತೆ ಇಲ್ಲಿ ಭೂಕುಸಿತವಾಗುವಂಥದ್ದು. ಇಲ್ಲಿ ಎಲ್ಲ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಟಾರ್ಪಲ್ ಹೊದಿಕೆ ಮಾಡಲಾಗಿತ್ತು, ಪ್ಲಾಸ್ಟಿಕ್ ಹೊದಿಕೆ ಮಾಡಲಾಗಿತ್ತು. ಅದಕ್ಕೆ ನೋಡ್ಬೋದು, ಅಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಹಾಕಿದೆ ಅಂತ ಎಲ್ಲ ತೆಗೆದಿದ್ದಾರೆ. ಈಗ ತೆಗೆದು ಕಾಮಗಾರಿ ಮಾಡ್ತಾ ಇರುವಂಥದ್ದು. ಇನ್ನೇನಾಗಿತ್ತು ಅಂದರೆ ಇಲ್ಲಿ ಕೋಟ್ಯಾಂತರ ರು ಖರ್ಚು ಮಾಡಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಪ್ರವಾಸಿಗರು ಬಂದು ಇಲ್ಲಿ ನಿಂತು, ಆ ತುದಿಯಲ್ಲಿ ನಿಂತು ವ್ಯೂ ಪಾಯಿಂಟ್ಗಾಗಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು. ಸಾಕಷ್ಟು ಪ್ರವಾಸಿಗರು ಬಂದು ಇಲ್ಲಿ ಜನಜಂಗುಳಿ ಆಗ್ತಾ ಇತ್ತು. ಆದ್ದರಿಂದ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಈಗ ಯಾರು ಬರ್ತಾ ಇಲ್ಲ. ಈಗ ಮತ್ತೆ ಏನು ಇಲ್ಲಿ ಕಳೆದ ಮಳೆಗಾಲಕ್ಕೆ ಇಲ್ಲಿ ಬಿರುಕು ಬಿಡಲಿಕ್ಕೆ ಆರಂಭವಾಯಿತು. ಮತ್ತೆ ಪ್ರವಾಸಿಗರು ಬರುವುದನ್ನು ನಿಷೇಧ ಮಾಡಲಾಯಿತು. ಈಗ ಮತ್ತೆ ಇಲ್ಲಿ ಕಾಮಗಾರಿ ಆರಂಭವಾಗ್ತಿದೆ. ಒಟ್ಟಾರೆ ಈ ಮುಂಜಾಗ್ರತಾ ಕ್ರಮವಾಗಿ ಈಗ ಮತ್ತೆ ಎಲ್ಲೆಲ್ಲಿ ಭೂಕುಸಿತ ಸಂಭವ ಇದೆ ಅಲ್ಲೆಲ್ಲಿ ತಡೆಗೋಡೆ ಮಾಡಲಿಕ್ಕೆ 90 ಕೋಟಿ ರು ಅನುದಾನ ಬಿಡುಗಡೆ ಆಗಿರುವಂಥದ್ದು. ಕೆಲವೇ ದಿನಗಳಲ್ಲಿ ಪ್ರಕ್ರಿಯೆ ಆರಂಭವಾಗುತ್ತೆ. ಈ ನಂತರ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿ ಸಂಸದರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ 2018-19ರಲ್ಲಿ ಏನು ಪ್ರಕೃತಿ ವಿಕೋಪವಾಯಿತು. ಈ ಸಂದರ್ಭ ಸಾಕಷ್ಟು ಕಡೆಗಳಲ್ಲಿ ಭೂಕುಸಿತವಾಯಿತು. ಅದರಲ್ಲೂ ಪ್ರಮುಖವಾಗಿ ಮಡಿಕೇರಿ ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಕೂಡ ಸಾಕಷ್ಟು ಕಡೆಗಳಲ್ಲಿ ಭೂಕುಸಿತವಾಗಿ ರಸ್ತೆ ಸಂಪರ್ಕ ಕಡಿತವಾಗಿತ್ತು. ಈಗ ನಾವು ಹಿಂದೆ ಭೂಕುಸಿತವಾದಂಥ ಒಂದು ಸ್ಥಳ ಮಡಿಕೇರಿ ಸಮೀಪವೇ ಮಂಗಳೂರು ರೋಡಲ್ಲಿ ಭೂಕುಸಿತವಾಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಸಂಪೂರ್ಣವಾಗಿ ಭೂಕುಸಿತವಾಗಿ ತಡೆಗೋಡೆ, ಕೋಟ್ಯಾಂತರ ರು ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಇದು ಏನಾಯ್ತು ಅಂದರೆ ಕಳೆದ ಮಳೆಗಾಲದಲ್ಲಿ ಮತ್ತೆ ಬಿರುಕು ಬಿಟ್ಟಿತ್ತು. ಈಗ ಮತ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಮಣ್ಣು ಹಾಕಿ, ಇಲ್ಲಿ JCB ಇಲ್ಲೇ ಇದೆ, ಮಣ್ಣು ಹಾಕಿ ಇದನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಕೆಳಗಿಂದ ಇದು ಆಗುವಂಥದ್ದು ಸುಮಾರು 18-20 ಅಡಿ ಕೆಳಗಿಂದ ಬಿರುಕು ಬಿಟ್ಟಿರುವಂಥದ್ದು. ಮತ್ತು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 275 ಸಾವಿರಾರು ವಾಹನಗಳು ಹೋಗುವಂಥ ಹೆದ್ದಾರಿ ಇದು. ಮೈಸೂರು ಮಡಿಕೇರಿ ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿ 275. ಈಗ ಮತ್ತೆ ಎಲ್ಲೆಲ್ಲಿ ಭೂಕುಸಿತ ಸಂಭವ ಇದೆ ಅಂತೇಳಿ 18 ಸ್ಥಳಗಳನ್ನು ಗುರುತು ಮಾಡಲಾಗಿದೆ. ಈ 18 ಸ್ಥಳಗಳಿಗೆ ತಡೆಗೋಡೆ ಮಾಡಲಿಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿರುವಂಥದ್ದು. ಇದಕ್ಕಾಗಿ ಈಗ 90 ಕೋಟಿ ರು ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳಿ ಕೊಡಗು ಮೈಸೂರು ಕ್ಷೇತ್ರ ಸಂಸದರಾದ ಯದುವೀರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಇದಕ್ಕೆ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಪ್ರಕ್ರಿಯೆ ಆರಂಭವಾದ ನಂತರ ಒಂದು ಭೂಮಿ ಪೂಜೆಯನ್ನು ಮಾಡಿ ಕಾಮಗಾರಿಯನ್ನು ಆರಂಭಿಸ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮುಂದಿನ ಮಳೆಗಾಲದ ಒಳಗೆ ಈ ಕಾಮಗಾರಿಗಳು ಆರಂಭವಾಗುತ್ತೆ. ಅಂದರೆ ಈ ಸಾಕಷ್ಟು ಕಡೆ ಅಂದರೆ ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶ ಮಡಿಕೇರಿ, ಆದ್ದರಿಂದ ಅಲ್ಲಲ್ಲಿ ಭೂಕುಸಿತವಾಗಿರುವಂಥದ್ದು, ಅಂದರೆ ಭೂಕುಸಿತವಾಗಿ ರಸ್ತೆ ಸಂಪರ್ಕ ಕಡಿತವಾಗುವಂಥದ್ದು. ಸಮತಟ್ಟು ಪ್ರದೇಶ, ಬಯಲು ಪ್ರದೇಶದ ಈ ರೀತಿ ಭೂಕುಸಿತ ಆಗಲ್ಲ. ನೀವು ನೋಡ್ತಾ ಇದ್ದೀರಾ ಬೆಟ್ಟ ಇದು. ಇದರ ಮೇಲ್ಗಡೆ ರಾಜ ಸೀಟ್ ಇದೆ, ಮಡಿಕೇರಿಯ ಪ್ರಮುಖ ಪ್ರವಾಸಿ ರಾಜ ಸೀಟ್ ಇದರ ಮೇಲೆ ಇರುವಂಥದ್ದು. ಇದರ ಕೆಳಗಡೆ ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುವಂಥದ್ದು. ಇದರ ಪಕ್ಕನೇ ಭೂಕುಸಿತವಾಗಿರುವಂಥದ್ದು. ಇದು 2018-19ರಲ್ಲಿ ಮಳೆಗೆ ಆಗಿರುವಂಥದ್ದು. ನೋಡಿ, ಇಲ್ಲಿ ಬಿರುಕು ಕಾಣ್ತಾ ಇದೆ. ಈ ರೀತಿ ಬಿರುಕು ಬರುವಂಥದ್ದು. ಬಿರುಕು ಬಂದಾಗ ಇದರೊಳಗೆ ನೀರು ನುಗ್ಗುತ್ತೆ, ಮತ್ತೆ ಇಲ್ಲಿ ಭೂಕುಸಿತವಾಗುವಂಥದ್ದು. ಇಲ್ಲಿ ಎಲ್ಲ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಟಾರ್ಪಲ್ ಹೊದಿಕೆ ಮಾಡಲಾಗಿತ್ತು, ಪ್ಲಾಸ್ಟಿಕ್ ಹೊದಿಕೆ ಮಾಡಲಾಗಿತ್ತು. ಅದಕ್ಕೆ ನೋಡ್ಬೋದು, ಅಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಹಾಕಿದೆ ಅಂತ ಎಲ್ಲ ತೆಗೆದಿದ್ದಾರೆ. ಈಗ ತೆಗೆದು ಕಾಮಗಾರಿ ಮಾಡ್ತಾ ಇರುವಂಥದ್ದು. ಇನ್ನೇನಾಗಿತ್ತು ಅಂದರೆ ಇಲ್ಲಿ ಕೋಟ್ಯಾಂತರ ರು ಖರ್ಚು ಮಾಡಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಪ್ರವಾಸಿಗರು ಬಂದು ಇಲ್ಲಿ ನಿಂತು, ಆ ತುದಿಯಲ್ಲಿ ನಿಂತು ವ್ಯೂ ಪಾಯಿಂಟ್ಗಾಗಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು. ಸಾಕಷ್ಟು ಪ್ರವಾಸಿಗರು ಬಂದು ಇಲ್ಲಿ ಜನಜಂಗುಳಿ ಆಗ್ತಾ ಇತ್ತು. ಆದ್ದರಿಂದ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಈಗ ಯಾರು ಬರ್ತಾ ಇಲ್ಲ. ಈಗ ಮತ್ತೆ ಏನು ಇಲ್ಲಿ ಕಳೆದ ಮಳೆಗಾಲಕ್ಕೆ ಇಲ್ಲಿ ಬಿರುಕು ಬಿಡಲಿಕ್ಕೆ ಆರಂಭವಾಯಿತು. ಮತ್ತೆ ಪ್ರವಾಸಿಗರು ಬರುವುದನ್ನು ನಿಷೇಧ ಮಾಡಲಾಯಿತು. ಈಗ ಮತ್ತೆ ಇಲ್ಲಿ ಕಾಮಗಾರಿ ಆರಂಭವಾಗ್ತಿದೆ. ಒಟ್ಟಾರೆ ಈ ಮುಂಜಾಗ್ರತಾ ಕ್ರಮವಾಗಿ ಈಗ ಮತ್ತೆ ಎಲ್ಲೆಲ್ಲಿ ಭೂಕುಸಿತ ಸಂಭವ ಇದೆ ಅಲ್ಲೆಲ್ಲಿ ತಡೆಗೋಡೆ ಮಾಡಲಿಕ್ಕೆ 90 ಕೋಟಿ ರು ಅನುದಾನ ಬಿಡುಗಡೆ ಆಗಿರುವಂಥದ್ದು. ಕೆಲವೇ ದಿನಗಳಲ್ಲಿ ಪ್ರಕ್ರಿಯೆ ಆರಂಭವಾಗುತ್ತೆ. ಈ ನಂತರ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿ ಸಂಸದರು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ 2018-19ರಲ್ಲಿ ಏನು ಪ್ರಕೃತಿ ವಿಕೋಪವಾಯಿತು, ಈ ಸಂದರ್ಭ ಸಾಕಷ್ಟು ಕಡೆಗಳಲ್ಲಿ ಭೂಕುಸಿತವಾಯಿತು. ಅದರಲ್ಲೂ ಪ್ರಮುಖವಾಗಿ ಮಡಿಕೇರಿ ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಕೂಡ ಸಾಕಷ್ಟು ಕಡೆಗಳಲ್ಲಿ ಭೂಕುಸಿತವಾಗಿ ರಸ್ತೆ ಸಂಪರ್ಕ ಕಡಿತವಾಗಿತ್ತು. ಈಗ ನಾವು ಹಿಂದೆ ಭೂಕುಸಿತವಾದಂಥ ಒಂದು ಸ್ಥಳ ಮಡಿಕೇರಿ ಸಮೀಪವೇ ಮಂಗಳೂರು ರೋಡಲ್ಲಿ ಭೂಕುಸಿತವಾಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಸಂಪೂರ್ಣವಾಗಿ ಭೂಕುಸಿತವಾಗಿ ತಡೆಗೋಡೆ, ಕೋಟ್ಯಾಂತರ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಇದು ಏನಾಯ್ತು ಅಂದರೆ, ಕಳೆದ ಮಳೆಗಾಲದಲ್ಲಿ ಮತ್ತೆ ಬಿರುಕು ಬಿಟ್ಟಿತ್ತು. ಈಗ ಮತ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಮಣ್ಣು ಹಾಕಿ, ಇಲ್ಲಿ JCB ಇಲ್ಲೇ ಇದೆ, ಮಣ್ಣು ಹಾಕಿ ಇದನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಕೆಳಗಿಂದ ಇದು ಆಗುವಂಥದ್ದು ಸುಮಾರು 18-20 ಅಡಿ ಕೆಳಗಿಂದ ಬಿರುಕು ಬಿಟ್ಟಿರುವಂಥದ್ದು. ಮತ್ತು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 275 ಸಾವಿರಾರು ವಾಹನಗಳು ಹೋಗುವಂಥ ಹೆದ್ದಾರಿ ಇದು. ಮೈಸೂರು ಮಡಿಕೇರಿ ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿ 275. ಈಗ ಮತ್ತೆ ಎಲ್ಲೆಲ್ಲಿ ಭೂಕುಸಿತ ಸಂಭವ ಇದೆ ಅಂತೇಳಿ 18 ಸ್ಥಳಗಳನ್ನು ಗುರುತು ಮಾಡಲಾಗಿದೆ. ಈ 18 ಸ್ಥಳಗಳಿಗೆ ತಡೆಗೋಡೆ ಮಾಡಲಿಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿರುವಂಥದ್ದು. ಇದಕ್ಕಾಗಿ ಈಗ 90 ಕೋಟಿ ರು ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳಿ ಕೊಡಗು ಮೈಸೂರು ಕ್ಷೇತ್ರ ಸಂಸದರಾದ ಯದುವೀರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಇದಕ್ಕೆ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಪ್ರಕ್ರಿಯೆ ಆರಂಭವಾದ ನಂತರ ಒಂದು ಭೂಮಿ ಪೂಜೆಯನ್ನು ಮಾಡಿ ಕಾಮಗಾರಿಯನ್ನು ಆರಂಭಿಸ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮುಂದಿನ ಮಳೆಗಾಲದ ಒಳಗೆ ಈ ಕಾಮಗಾರಿಗಳು ಆರಂಭವಾಗುತ್ತೆ. ಅಂದರೆ ಈ ಸಾಕಷ್ಟು ಕಡೆ ಅಂದರೆ ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶ ಮಡಿಕೇರಿ, ಆದ್ದರಿಂದ ಅಲ್ಲಲ್ಲಿ ಭೂಕುಸಿತವಾಗಿರುವಂಥದ್ದು, ಅಂದರೆ ಭೂಕುಸಿತವಾಗಿ ರಸ್ತೆ ಸಂಪರ್ಕ ಕಡಿತವಾಗುವಂಥದ್ದು. ಸಮತಟ್ಟು ಪ್ರದೇಶ, ಬಯಲು ಪ್ರದೇಶ ಆದರೆ ಈ ರೀತಿ ಭೂಕುಸಿತ ಆಗಲ್ಲ. ನೀವು ನೋಡ್ತಾ ಇದ್ರೆ ಬೆಟ್ಟ ಇದು, ಇದರ ಮೇಲ್ಗಡೆ ರಾಜ ಸೀಟ್ ಇದೆ, ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜ ಸೀಟ್ ಇದರ ಮೇಲೆ ಇರುವಂಥದ್ದು. ಇದರ ಕೆಳಗಡೆ ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುವಂಥದ್ದು. ಇದರ ಪಕ್ಕನೇ ಭೂಕುಸಿತವಾಗಿರುವಂಥದ್ದು. ಇದು 2018-19ರಲ್ಲಿ ಮಳೆಗೆ ಆಗಿರುವಂಥದ್ದು. ನೋಡಿ, ಇಲ್ಲಿ ಬಿರುಕು ಕಾಣ್ತಾ ಇದೆ, ಈ ರೀತಿ ಬಿರುಕು ಬರುವಂಥದ್ದು. ಬಿರುಕು ಬಂದಾಗ ಇದರೊಳಗೆ ನೀರು ನುಗ್ಗುತ್ತೆ, ಮತ್ತೆ ಇಲ್ಲಿ ಭೂಕುಸಿತವಾಗುವಂಥದ್ದು. ಇಲ್ಲೆಲ್ಲ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಟಾರ್ಪಲ್ ಹೊದಿಕೆ ಮಾಡಲಾಗಿತ್ತು, ಪ್ಲಾಸ್ಟಿಕ್ ಹೊದಿಕೆ ಮಾಡಲಾಗಿತ್ತು. ಅದಕ್ಕೆ ನೋಡ್ಬೋದು, ಅಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಹಾಕಿದೆ ಅಂತ ಎಲ್ಲ ತೆಗೆದಿದ್ದಾರೆ. ಈಗ ತೆಗೆದು ಕಾಮಗಾರಿ ಮಾಡ್ತಾ ಇರುವಂಥದ್ದು. ಇನ್ನೇನಾಗಿತ್ತು ಅಂದರೆ, ಇಲ್ಲಿ ಕೋಟ್ಯಾಂತರ ರು ಖರ್ಚು ಮಾಡಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಪ್ರವಾಸಿಗರು ಬಂದು ಇಲ್ಲಿ ನಿಂತು, ಆ ತುದಿಯಲ್ಲಿ ನಿಂತು ವ್ಯೂ ಪಾಯಿಂಟ್ಗಾಗಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು. ಸಾಕಷ್ಟು ಪ್ರವಾಸಿಗರು ಬಂದು ಇಲ್ಲಿ ಜನಜಂಗುಳಿ ಆಗ್ತಾ ಇತ್ತು. ಆದ್ದರಿಂದ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಈಗ ಯಾರು ಬರ್ತಾ ಇಲ್ಲ. ಈಗ ಮತ್ತೆ ಏನು, ಇಲ್ಲಿ ಕಳೆದ ಮಳೆಗಾಲಕ್ಕೆ ಇಲ್ಲಿ ಬಿರುಕು ಬಿಡಲಿಕ್ಕೆ ಆರಂಭವಾಯಿತು. ಮತ್ತೆ ಪ್ರವಾಸಿಗರು ಬರುವುದನ್ನು ನಿಷೇಧ ಮಾಡಲಾಯಿತು. ಈಗ ಮತ್ತೆ ಇಲ್ಲಿ ಕಾಮಗಾರಿ ಆರಂಭವಾಗ್ತಿದೆ. ಒಟ್ಟಾರೆ ಈ ಮುಂಜಾಗ್ರತಾ ಕ್ರಮವಾಗಿ ಈಗ ಮತ್ತೆ ಎಲ್ಲೆಲ್ಲಿ ಭೂಕುಸಿತ ಸಂಭವ ಇದೆ ಅಲ್ಲೆಲ್ಲಿ ತಡೆಗೋಡೆ ಮಾಡಲಿಕ್ಕೆ 90 ಕೋಟಿ ರು ಅನುದಾನ ಬಿಡುಗಡೆ ಆಗಿರುವಂಥದ್ದು. ಕೆಲವೇ ದಿನಗಳಲ್ಲಿ ಪ್ರಕ್ರಿಯೆ ಆರಂಭವಾಗುತ್ತೆ. ಈ ನಂತರ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿ ಸಂಸದರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ 2018-19ರಲ್ಲಿ ಏನು ಪ್ರಕೃತಿ ವಿಕೋಪವಾಯಿತು, ಈ ಸಂದರ್ಭ ಸಾಕಷ್ಟು ಕಡೆಗಳಲ್ಲಿ ಭೂಕುಸಿತವಾಯಿತು. ಅದರಲ್ಲೂ ಪ್ರಮುಖವಾಗಿ ಮಡಿಕೇರಿ ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಕೂಡ ಸಾಕಷ್ಟು ಕಡೆಗಳಲ್ಲಿ ಭೂಕುಸಿತವಾಗಿ ರಸ್ತೆ ಸಂಪರ್ಕ ಕಡಿತವಾಗಿತ್ತು. ಈಗ ನಾವು ಹಿಂದೆ ಭೂಕುಸಿತವಾದಂಥ ಒಂದು ಸ್ಥಳ ಮಡಿಕೇರಿ ಸಮೀಪವೇ ಮಂಗಳೂರು ರೋಡಲ್ಲಿ ಭೂಕುಸಿತವಾಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಸಂಪೂರ್ಣವಾಗಿ ಭೂಕುಸಿತವಾಗಿ ತಡೆಗೋಡೆ, ಕೋಟ್ಯಾಂತರ ರು ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಇದು ಏನಾಯ್ತು ಅಂದರೆ, ಕಳೆದ ಮಳೆಗಾಲದಲ್ಲಿ ಮತ್ತೆ ಬಿರುಕು ಬಿಟ್ಟಿತ್ತು. ಈಗ ಮತ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಮಣ್ಣು ಹಾಕಿ, ಇಲ್ಲಿ JCB ಇಲ್ಲೇ ಇದೆ, ಮಣ್ಣು ಹಾಕಿ ಇದನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಕೆಳಗಿಂದ ಇದು ಆಗುವಂಥದ್ದು ಸುಮಾರು 18-20 ಅಡಿ ಕೆಳಗಿಂದ ಬಿರುಕು ಬಿಟ್ಟಿರುವಂಥದ್ದು. ಮತ್ತು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 275 ಸಾವಿರಾರು ವಾಹನಗಳು ಹೋಗುವಂಥ ಹೆದ್ದಾರಿ ಇದು. ಮೈಸೂರು ಮಡಿಕೇರಿ ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿ 275. ಈಗ ಮತ್ತೆ ಎಲ್ಲೆಲ್ಲಿ ಭೂಕುಸಿತ ಸಂಭವ ಇದೆ ಅಂತೇಳಿ 18 ಸ್ಥಳಗಳನ್ನು ಗುರುತು ಮಾಡಲಾಗಿದೆ. ಈ 18 ಸ್ಥಳಗಳಿಗೆ ತಡೆಗೋಡೆ ಮಾಡಲಿಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿರುವಂಥದ್ದು. ಇದಕ್ಕಾಗಿ ಈಗ 90 ಕೋಟಿ ರು ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳಿ ಕೊಡಗು ಮೈಸೂರು ಕ್ಷೇತ್ರ ಸಂಸದರಾದ ಯದುವೀರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಇದಕ್ಕೆ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಪ್ರಕ್ರಿಯೆ ಆರಂಭವಾದ ನಂತರ ಒಂದು ಭೂಮಿ ಪೂಜೆಯನ್ನು ಮಾಡಿ ಕಾಮಗಾರಿಯನ್ನು ಆರಂಭಿಸ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮುಂದಿನ ಮಳೆಗಾಲದ ಒಳಗೆ ಈ ಕಾಮಗಾರಿಗಳು ಆರಂಭವಾಗುತ್ತೆ. ಅಂದರೆ ಈ ಸಾಕಷ್ಟು ಕಡೆ ಅಂದರೆ ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶ ಮಡಿಕೇರಿ, ಆದ್ದರಿಂದ ಅಲ್ಲಲ್ಲಿ ಭೂಕುಸಿತವಾಗಿರುವಂಥದ್ದು, ಅಂದರೆ ಭೂಕುಸಿತವಾಗಿ ರಸ್ತೆ ಸಂಪರ್ಕ ಕಡಿತವಾಗುವಂಥದ್ದು. ಸಮತಟ್ಟು ಪ್ರದೇಶ, ಬಯಲು ಪ್ರದೇಶ ಆದರೆ ಈ ರೀತಿ ಭೂಕುಸಿತ ಆಗಲ್ಲ. ನೀವು ನೋಡ್ತಾ ಇದ್ರೆ ಬೆಟ್ಟ ಇದು, ಇದರ ಮೇಲ್ಗಡೆ ರಾಜ ಸೀಟ್ ಇದೆ, ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜ ಸೀಟ್ ಇದರ ಮೇಲೆ ಇರುವಂಥದ್ದು. ಇದರ ಕೆಳಗಡೆ ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುವಂಥದ್ದು. ಇದರ ಪಕ್ಕನೇ ಭೂಕುಸಿತವಾಗಿರುವಂಥದ್ದು. ಇದು 2018-19ರಲ್ಲಿ ಮಳೆಗೆ ಆಗಿರುವಂಥದ್ದು. ನೋಡಿ, ಇಲ್ಲಿ ಬಿರುಕು ಕಾಣ್ತಾ ಇದೆ, ಈ ರೀತಿ ಬಿರುಕು ಬರುವಂಥದ್ದು. ಬಿರುಕು ಬಂದಾಗ ಇದರೊಳಗೆ ನೀರು ನುಗ್ಗುತ್ತೆ, ಮತ್ತೆ ಇಲ್ಲಿ ಭೂಕುಸಿತವಾಗುವಂಥದ್ದು. ಇಲ್ಲೆಲ್ಲ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಟಾರ್ಪಲ್ ಹೊದಿಕೆ ಮಾಡಲಾಗಿತ್ತು, ಪ್ಲಾಸ್ಟಿಕ್ ಹೊದಿಕೆ ಮಾಡಲಾಗಿತ್ತು. ಅದಕ್ಕೆ ನೋಡ್ಬೋದು, ಅಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಹಾಕಿದೆ ಅಂತ ಎಲ್ಲ ತೆಗೆದಿದ್ದಾರೆ. ಈಗ ತೆಗೆದು ಕಾಮಗಾರಿ ಮಾಡ್ತಾ ಇರುವಂಥದ್ದು. ಇನ್ನೇನಾಗಿತ್ತು ಅಂದರೆ, ಇಲ್ಲಿ ಕೋಟ್ಯಾಂತರ ರು ಖರ್ಚು ಮಾಡಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಪ್ರವಾಸಿಗರು ಬಂದು ಇಲ್ಲಿ ನಿಂತು, ಆ ತುದಿಯಲ್ಲಿ ನಿಂತು ವ್ಯೂ ಪಾಯಿಂಟ್ಗಾಗಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು. ಸಾಕಷ್ಟು ಪ್ರವಾಸಿಗರು ಬಂದು ಇಲ್ಲಿ ಜನಜಂಗುಳಿ ಆಗ್ತಾ ಇತ್ತು. ಆದ್ದರಿಂದ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಈಗ ಯಾರು ಬರ್ತಾ ಇಲ್ಲ. ಈಗ ಮತ್ತೆ ಏನು, ಇಲ್ಲಿ ಕಳೆದ ಮಳೆಗಾಲಕ್ಕೆ ಇಲ್ಲಿ ಬಿರುಕು ಬಿಡಲಿಕ್ಕೆ ಆರಂಭವಾಯಿತು. ಮತ್ತೆ ಪ್ರವಾಸಿಗರು ಬರುವುದನ್ನು ನಿಷೇಧ ಮಾಡಲಾಯಿತು. ಈಗ ಮತ್ತೆ ಇಲ್ಲಿ ಕಾಮಗಾರಿ ಆರಂಭವಾಗ್ತಿದೆ. ಒಟ್ಟಾರೆ ಈ ಮುಂಜಾಗ್ರತಾ ಕ್ರಮವಾಗಿ ಈಗ ಮತ್ತೆ ಎಲ್ಲೆಲ್ಲಿ ಭೂಕುಸಿತ ಸಂಭವ ಇದೆ ಅಲ್ಲೆಲ್ಲಿ ತಡೆಗೋಡೆ ಮಾಡಲಿಕ್ಕೆ 90 ಕೋಟಿ ರು ಅನುದಾನ ಬಿಡುಗಡೆ ಆಗಿರುವಂಥದ್ದು. ಕೆಲವೇ ದಿನಗಳಲ್ಲಿ ಪ್ರಕ್ರಿಯೆ ಆರಂಭವಾಗುತ್ತೆ. ಈ ನಂತರ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿ ಸಂಸದರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.